ಗಾಡಿಗಳು ಸಿಕ್ಕ ಬಂದು ದೀಪಾವಳಿ ಜಾತ್ರೆ ಪ್ರಯುಕ್ತ ಹೆಚ್ಚಿನ ವಾಹನಗಳು ಆಗಮಿಸ್ತಾ ಇದೆ. ಯಥೇಚ್ಛವಾಗಿ ಆಗಮಿಸ್ತಾ ಇದೆ ದೀಪಾವಳಿ ಜಾತ್ರೆ ಪ್ರಯುಕ್ತ ಮಲೆ ಮಹದೇಶ್ವರ ಬೆಟ್ಟಕ್ಕೆ ವಾಹನಗಳ ಸಂಖ್ಯೆ. ಓಯ್ಯೋಯ್ಯೋ ನೋಡ್ರಿ, ಬಂದಂಥ ವಾಹನಗಳು ನೋಡಿ ಈ ರೀತಿ ಎಡವಟ್ಟಾಗಿ ನಿಂತ್ಕೋತವೆ. ಯಾಕೆ ಅಂತಂದರೆ ಇಲ್ಲಿ ಬಂದಂಗೆ ತಿರ್ಗ್ಸೋಕ್ಕಾಗಲ್ಲ. ನಾನು 1000 ಸಲ ಹೇಳಿದ್ದೀನಿ ಇದನ್ನು ರಸ್ತೆ ಅಗಲೀಕರಣ ಆಗಬೇಕು ಅಂತ. ಅದು ಯಾವ ಕಾಲಕ್ಕಾದ್ದು ಏನೋ ಒಂದು ಗೊತ್ತಿಲ್ಲ. ನೋಡಿ ಈ ಜಾಗದಲ್ಲಿ ಮಾತ್ರ ಮೋಸ್ಟ್ ಡೇಂಜರಸ್ಸು. ಇದಕ್ಕಿಂತ ಆ ತುದಿ ಅಂತೂ ಕೇಳಲೇಬೇಡಿ, ಅಲ್ಲಂತೂ ಇನ್ನೂ ಡೇಂಜರು. ಹಾಂ ಅಣ್ಣ ನುಗ್ಬೇಡ ಅಣ್ಣ, ಅಣ್ಣ ನುಗ್ಬೇಡ ಅಣ್ಣ, ಅಣ್ಣ ನುಗ್ಬೇಡ. ದಯವಿಟ್ಟು ಹಂಗೆ ನುಗ್ಗಕ್ಕೆ ಹೋಗಬೇಡಿ, ಯಾಕಂದರೆ ಮುಂದ್ಗಡೆ ವಾಹನ ಒಂದೇ ಸಲ ತಿರ್ಗ್ಸೋಕ್ಕಾಗಲ್ಲ ಅಲ್ಲಿ. ಅದಕ್ಕೋಸ್ಕರ ನುಗ್ಬೇಡಿ ಅಂತ ಒಂದು ಮನವಿ. ನೋಡಿ ಇಲ್ಲೆಲ್ಲ ಜಾಮ್ ಆಗಿ ನಿಂತಿದೆ. ಒಂದು 10 ನಿಮಿಷ ಜಾಮ್ ಆದರೂ ಪರವಾಗಿಲ್ಲ, ನಿಧಾನಕ್ಕೆ ಹೋಗ್ರಿಯಪ್ಪ, ನಿಧಾನಕ್ಕೆ ಹೋಗ್ರಿ. ಒಬ್ಬೊಬ್ರು ಈಸಿಯಾಗಿ ತಿರ್ಗಿಸ್ತಾರೆ, ಒಬ್ಬೊಬ್ರಿಗೆ ಆಗಲ್ಲ. ಇವರು ಅಸಾಲ್ಟ್ ಜನ ನೋಡಿ ಇದೀಗ ಈಗ ಅಬ್ಬಬ್ಬಬ್ಬಬ್ಬಬ್ಬ. ಗಾಡಿಗಳು ಇಲ್ಲೇ ಜಾಮ್ ಮಾಡ್ಬೇಕು. ಈಗ ನಾವು 1 2 3 4 ಗಾಡಿ ಬರ್ತವೆ. ಹೌದು. ಓ 4 ಬತ್ತಿದೆಯಾ? ಒಳ್ಳೆ ಕಾರ್ನರು ನುಗ್ಬೇಡಿ. ನೋಡಿ ಇದೊಂದು ಇಂಪಾರ್ಟೆಂಟ್ ಮಾಹಿತಿ. ದಯವಿಟ್ಟು ಬಸ್ಸಿಂದ ಕಾರ್ ನುಗ್ಬೇಡಿ. ನಾನು 100 ಸಲ ಹೇಳಿದ್ದೀನಿ, 1000 ಸಲ ಹೇಳಿದ್ದೀನಿ, 1,00,000 ಸಲನೂ ಹೇಳ್ತೀನಿ. ತಡೀರಿ. ಬದ್ರು. ಓಹೋ, ಏನು ಈ ಕೋಚೆಗಳು ಹಿಂಗೆ ಕಿತ್ತಾಗ್ತವೆ? ಆನೇತಲೆ ದಿಬ್ಬದ ತಿರುವು. ಹೋಗೋಣ. ಎಷ್ಟು ಉದ್ದ ಇದೆ ನೋಡಿ ಬಸ್ಸು. ಅಪ್ಪ ನೋಡಿ, ಎಕ್ಸ್ಪೀರಿಯನ್ಸ್ ಇರೋದಕ್ಕೆ ಹಿಂಗೆ ತಿರ್ಸ್ಕೊಂತಾರೆ. ಎಕ್ಸ್ಪೀರಿಯನ್ಸ್ ಇಲ್ಲ ಅಂದ್ರೆ ಯಾವ ಕಾರಣಕ್ಕೂ ತಿರ್ಸಕ್ಕಾಗಲ್ಲ. ಎಷ್ಟು ಬಸ್ಗಳು ಬರ್ತವೆ ಗುರು. ತಡೆ. ಓಹೋ, ದೀಪಾವಳಿ ಜಾತ್ರೆ ಪ್ರಯುಕ್ತ ಹೆಚ್ಚಿನ ಸಂಖ್ಯೆಯ ವಾಹನಗಳ ಆಗಮನವಾಗ್ತಾ ಇದೆ ಬಂಧುಗಳೇ. ಅದೇ 1 ವೇ ಆದರೆ ಬಸ್ಗಳು ಹೋಗ್ತವೆ ಆರಾಮಾಗಿ. 2 ವೇ ಆಗ್ಬಿಟ್ರೆ ಕಷ್ಟ, ಏನು ಮಾಡೋಕ್ಕಾಗಲ್ಲ. ಎಲ್ಲ ಜಾಮ್ ಆಗ್ಬಿಡ್ತದೆ, ಗಂಟೆ ಜಾಮ್ ಆಗೋಯ್ತದೆ. ಒಬ್ಬೊಬ್ಬೊಬ್ಬ ಏನು ತಿರುಗಿಸೋದು ಬಸ್ಗಳು. ಅಬ್ಬಬ್ಬಬ್ಬಬ್ಬಬ್ಬ, ಎಲ್ಲ ಉಗೆ ಮಾದಪ್ಪ, ಉಗೆ ಅಂತ ಉಗೆ ಹಾಕೊಂಡು
ಭಾಳ ಸಂಭ್ರಮದಿಂದ ಆಗಮಿಸ್ತಾ ಇದ್ದಾರೆ. ಹೋಗಿ ಬೇಗ ಹೋಗ್ರಿ ನೋಡ. ದಯವಿಟ್ಟು ಮತ್ತೆ ಹೇಳ್ತಿದ್ದೀನಿ, ಬಸ್ಸಿಂದ ಕಾರ್ನವ್ರು ಬರಬೇಡಿ. ಈ ಸ್ಥಳದಲ್ಲಿ ಆನೆ ತಲೆದಿಂಬದ ಈ ಸ್ಥಳದಲ್ಲಿ ನೋಡಿ ಬಸ್ ಬತ್ತೈತೆ, ಇಲ್ಲಿ ತಿರ್ಗ್ಸೋಕ್ಕಲ್ಲ ಸಮ್ ಟೈಮು. ನೋಡಿ ಕಾರು ಹಿಂದೆನೇ ಬರ್ತದೆ, ಹಂಗೆ ಬರೋಕ್ಕೆ ಹೋಗ್ಬೇಡಿ. ಇದೊಂದು ಮೆಸೇಜು, ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ಸುಮಾರು ಸಲ ಹೇಳಿದ್ದೀನಿ. ಚಿರುಕ್ತದೆ